ನಮಸ್ಕಾರ. ಇಂದು ನಾವು ಹೃದಯ ಮೀನ್ಸ್ ಹಾರ್ಟ್ ಹೆಲ್ತ್ 10 ಮಿನಿಟ್ಸ್ ಎಫೆಕ್ಟಿವ್ ಯೋಗ ಸೀಕ್ವೆನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಸರಿನಾ? ಈ ವಿಡಿಯೋ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಚನಾ ಸ್ವಾಮಿ. ಓಕೆ, ಏನು ಮಾಡೋಣ, ಕಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ ಅಷ್ಟು. ಓಕೆ, ಲೆಟ್ಸ್ ಸ್ಟಾರ್ಟ್. ಏನು ಮಾಡಿ, ಮ್ಯಾಟ್ ತಗೊಳ್ಳಿ, ಸೈಲೆಂಟ್ ಆದ ಒಂದು ಪ್ಲೇಸ್ ಅದ್ರ ಥರ ಕುತ್ಕೊಂಡ್ಬಿಟ್ಟು ನಿಧಾನವಾಗಿ ನಿಮಗೆ ಎಷ್ಟು ಬಾಡಿ ಸಪೋರ್ಟ್ ಆಗುತ್ತೆ ನಿಮ್ಮ ಬ್ರೀತಿಂಗ್ ಫೋಕಸ್ ಮಾಡ್ತಾ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ವೆರಿ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟು. ಸರಿ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಏನು ಮಾಡೋಣ, 1 ಮಿನಿಟ್ ನಾರ್ಮಲ್ ಆ್ಯಂಡ್ ಡೀಪ್ ಬ್ರೀತಿಂಗ್. 1 ಮಿನಿಟ್ ನಿಮ್ಗೆ ಎಷ್ಟಾಗುತ್ತೆ ಡೀಪಾಗಿ ತಗೊಳ್ಳಿ, ಡೀಪಾಗಿ ಉಸಿರಾಡ್ತಾ ಬಿಡಿ. ಓಕೆ, ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸ್. ನಿಮಗೆ ಫಸ್ಟ್ ಬಿಗಿನರ್ಸ್ಗೆ ಸ್ಲೋ ಆಗಿ ತೊಗೋಬೋದು, ನಾರ್ಮಲ್ ಬ್ರೀತಿಂಗಿಂದ ಡೀಪಾಗಿ ತೊಗೋಕ್ಕೆ ಸ್ಟಾರ್ಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್. 1 ಮಿನಿಟ್. ನೀವು ಏನು ಮಾಡ್ಕೋಬೋದು, ಚಿನ್ ಮುದ್ರಾನು ಅಡಾಪ್ಟ್ ಮಾಡ್ಕೋಬೋದು, ಯೋನಿ ಮುದ್ರಾನು ಅಡಾಪ್ಟ್ ಮಾಡ್ಕೋಬೋದು. ಇದು ಡೀಪ್ ಬ್ರೀತಿಂಗ್ ಟೈಮ್. ಲೆಟ್ಸ್ ಸ್ಟಾರ್ಟ್. 1 ಮಿನಿಟ್. ನಿಮ್ಮ ಫೇಸ್ ರಿಲ್ಯಾಕ್ಸ್ ಇರಲಿ, ಹ್ಯಾಪಿ ಫೇಸ್ ಆಗಿರಲಿ. ಬ್ಲಿಂಕಿಂಗ್ ಯುವರ್ ಐಸ್ ಆ್ಯಂಡ್ ರಿಲ್ಯಾಕ್ಸ್ ಮಾಡಿ. ಓಕೆ, ಇವಾಗ ಏನು ಮಾಡೋಣ ನಾವು, ನೆಕ್ಸ್ಟ್ ಸ್ಟೆಪ್ಸಲ್ಲಿ ನಿಂತ್ಕೊಂಡ್ಬಿಟ್ಟು ಮಾಡಬೇಕು. ತಡಾಸನ್. ಓಕೆ, ಮೌಂಟೇನ್ ಪೋಸ್ ಅಂತ ಹೇಳ್ತಾರೆ. ಓಕೆ, ಇದಕ್ಕೆ ನಾವು ಇಂಟರ್ಲಾಕ್ ಮಾಡ್ಕೊಳ್ಳಿ. ಫಸ್ಟು ಇನ್ಹೇಲಿಂಗ್ ಎಷ್ಟಾಗುತ್ತೆ ಹ್ಯಾಂಡ್ ಸ್ಟ್ರೈಟ್ ಮಾಡ್ಕೊಳ್ಳಿ, ಮತ್ತಂದರೆ ಕಾಲ್ ರೈಸ್ ಮಾಡೋಕ್ಕೆ ಸ್ಟ್ರೈಟ್ ಮಾಡಿ. ಓಕೆ, ಬಿಗಿನಿಂಗ್ಗೆ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಡಿಫಿಕಲ್ಟ್ ಆಗ್ತಾ ಇದ್ರೂ ನೀವು ಟ್ರೈ ಮಾಡಿ, ಎಷ್ಟಾಗುತ್ತೆ ಅಷ್ಟು. 30 ಸೆಕೆಂಡ್ಸ್ ಹೋಲ್ಡ್ ಮಾಡ್ಕೊಳ್ಳೋಣ. ಓಕೆ, ಬಿಗಿನಿಂಗ್ ನಿಮಗೆ ಎಷ್ಟಾಗುತ್ತೆ ಅಷ್ಟು 10 ಸೆಕೆಂಡಿಂದ ಸ್ಟಾರ್ಟ್ ಮಾಡ್ಕೋಬೋದು, ಬಟ್ 10 ಸೆಕೆಂಡ್ 3 ಟೈಮ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್ ಇರಲಿ. ರಿಲ್ಯಾಕ್ಸ್. ಓಕೆ, ಇವಾಗ ಏನು ಮಾಡ್ಕೊಳ್ಳೋಣ ನಾವು, ತ್ರಿಕೋನಾಸನಕ್ಕೆ ಏನು ಮಾಡಬೇಕು, ಕಾಲುಗಳು ಈ ಥರ ಅಗಲ ಮಾಡಿ ಮಿನಿಮಮ್ 1.5 ಮೀಟರ್ಸ್. ಓಕೆ, ಮಿನಿಮಮ್ 1.5 ಮೀಟರ್ಸ್. ಅವಾಗ ಏನು ಮಾಡ್ಕೊಳ್ಳಿ, ಒಂದು ಕಾಲು ರೈಟ್ ಸೈಡು ನಿಮಗೆ ಟ್ವಿಸ್ಟ್ ಮಾಡಬೇಕಂದಾಗ ರೈಟ್ ಸೈಡು ಈ ಥರ ನಿಮ್ಮದು ಫೋಟು ಔಟರ್ ಸೈಡ್ ಫೇಸ್ ಆಗಬೇಕು. ಇದು 45 ಡಿಗ್ರಿ, ಇದು 90 ಡಿಗ್ರಿ. ಓಕೆ, ಇವಾಗ ಏನು ಮಾಡಿ, ಸ್ಲೋಲಿ ಕಾಲು ಬೆಂಡ್ ಮಾಡಬೇಡಿ. ಓಕೆ, ಕಾಲು ಬೆಂಡ್ ಮಾಡಬೇಡಿ, ಹೀಗೆ ಹಿಡ್ಕೊಳ್ಳಿ ಕೈ. ಸ್ಲೋಲಿ ಚೆಸ್ಟ್ ನೋಡಿ, ಹೀಗೆ ಹೋಗಬೇಡಿ, ಹೀಗೆ ಸ್ಲೋಲಿ ನಿಮ್ಮ ಚೆಸ್ಟು ಶೋಲ್ಡರ್ಸ್ ಸೈಡಲ್ಲಿ ತೊಗೊಳ್ಳಿ, ಎಷ್ಟಾಗುತ್ತೆ ಅಷ್ಟು. ಹೀಗೆ ಸ್ಲೋಲಿ ಹೋಗಿ ನಿಮಗೆ ಬಿಗಿನಿಂಗ್ ಎಷ್ಟಾಗುತ್ತೆ ಅಷ್ಟು. ನೆಕ್ ಟೈಟ್ ಹಿಡ್ಕೊಬೇಡಿ, ಲೂಸ್ ಆಗಿರಲಿ. ಓಕೆ, ಹೀಗೆ ಪ್ರಾಕ್ಟೀಸ್ ಮಾಡಿ. ಇಫ್ ಪಾಸಿಬಲ್ ಕೈ ಏನು ಮಾಡಬೇಕು, ಸ್ಟ್ರೈಟ್ ಮಾಡಿ ಮೇಲೆ ನೋಡೋಕ್ಕೆ ಟ್ರೈ ಮಾಡಬೇಕು. ಸರಿನಾ? ಹೀಗೇನೂ ಆಗಬಾರ್ದು, ಕಾಲು ಬೆಂಡ್ ಆಗಬಾರ್ದು. ಎಷ್ಟಾಗುತ್ತೆ ಅಷ್ಟು. ನಿಮಗೆ ಬಿಗಿನಿಂಗ್ ಇಷ್ಟ ಆದರೆ ಇಷ್ಟು ಸ್ಟ್ರೈಟ್ ಮಾಡ್ಕೊಳ್ಳಿ. ನಿಮ್ಮ ಕೈ ಸ್ಟ್ರೈಟ್ ಮಾಡಿದ್ರೆ ಬ್ಯಾಲೆನ್ಸ್ ತಪ್ತಾ ಇದೆ ಅಂದರೆ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಸ್ಲೋಲಿ ಹೌದು. 1 2 4 5. ನೆಕ್ ರಿಲ್ಯಾಕ್ಸ್ ಇಟ್ಕೊಳ್ಳಿ, ನೆಕ್ ಪೇನ್ ಆಗ್ತಾಯಿದೆ ಹೀಗೆ ನೋಡ್ಕೋಬೋದು. 7 8 9 10. ರಿಲ್ಯಾಕ್ಸ್. ಅದರ್ ಸೈಡ್. ಓಕೆ, ಸೇಮ್ ನೋಡಿ, ಕಾಲು ಈ ಕಡೆ 45 ಡಿಗ್ರಿ ಆಗುತ್ತೆ, ಈ ಕಡೆ 90 ಡಿಗ್ರಿ. ಮತ್ತೆ ನೋಡಿ, ಸ್ಲೋಲಿ ನಾನು ಕೈ ಹೀಗೆ ಚೆಸ್ಟ್ ಮೇಲೆ ಇಟ್ಟು ಸ್ಲೋಲಿ ಶೋಲ್ಡರ್ಸ್ ಬ್ಯಾಕ್ ಸೈಡ್ ಪುಷ್ ಮಾಡ್ತಾ ಎಷ್ಟಾಗುತ್ತೆ ಅಷ್ಟು ಓಪನ್ ಮಾಡ್ತಾ ಇದ್ದೀನಿ ಚೆಸ್ಟ್. ಓಕೆ, ಹ್ಯಾಂಡ್ ಸ್ಟ್ರೈಟ್. ಲುಕ್ ಅಪ್. 1 2 3 4 5 6 7 8
9, 10. Good. Relax. ಇದೇ ಥರ ನೀವು ಇನ್ನೊಂದು ಟೈಮ್ ರಿಪೀಟ್ ಮಾಡಿ 30 ಸೆಕೆಂಡ್ಸಿಂದ 60 ಸೆಕೆಂಡ್ಸ್ವರೆಗೂ ನೀವು ಹೋಲ್ಡಿಂಗ್ ಮಾಡಬೇಕು. ಅವಾಗ ನಿಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ ನಿಮ್ಮ ಬಾಡಿಗೆ. ಓಕೆ, ಇವಾಗ ನಾವು ಏನು ಮಾಡೋಣ, ಭುಜಂಗಾಸನ ಪ್ರಾಕ್ಟೀಸ್ ಮಾಡ್ಕೊಂಡು ಲೈಡನ್ನು ಹೀಗೆ ಮಲ್ಕೊಳ್ಳಿ. ಸ್ಟ್ರೈಟ್ ಇರಲಿ, ಸ್ವಲ್ಪ ಕಾಲಗಲ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಇಟ್ಕೊಳ್ಳಿ ಬಾಡಿ, ಗ್ಯಾಪ್ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಇಟ್ಕೊಳ್ಳಿ ಬಾಡಿ ಕಂಪ್ಲೀಟ್ಲಿ. ಕೈ ಮಾತ್ರ ಚೆಸ್ಟ್ ಲೆವೆಲ್ ತಗೊಳ್ಳಿ, ಎಲ್ಬೋಸ್. ಓಕೆ, ಎಲ್ಬೋಸ್ ಕ್ಲೋಸ್ ಟು ಯುವರ್ ಬಾಡಿ. ಸ್ಲೋಲಿ ಫಸ್ಟ್ ತಲೆ ಎತ್ತಿ, ಆಮೇಲೆ ಚೆಸ್ಟ್, ಆಮೇಲೆ ಲೋವರ್ ಬ್ಯಾಕ್. ಕೈ ಸ್ವಲ್ಪ ಶೋಲ್ಡರ್ ರೈಸ್ ಬೇಡ, ರಿಲ್ಯಾಕ್ಸ್ ಇರಲಿ, ಸ್ಮೈಲ್ ಇರಲಿ, ಹೋಲ್ಡ್ ಮಾಡಿ. 1, 2, 3, 4, 5, 6, 7, 8, 9, 10 ಆ್ಯಂಡ್ ರಿಲ್ಯಾಕ್ಸ್. ಇದೇ ಥರ ನೀವು ಇನ್ನು 2 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆ, ಇನ್ನು ಏನು ಮಾಡ್ಕೊಳ್ಳೋಣ, ಕ್ಯಾಟ್ ಆ್ಯಂಡ್ ಕೌ ವಜ್ರಾಸನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಕಾಲು ಏನು ಮಾಡಿ, ಎಷ್ಟಾಗುತ್ತೆ ಅಷ್ಟು ಟೇಬಲ್ ಸ್ಟ್ಯಾಂಡ್ ಪೋಸನ್. ಓಕೆ, ನಿಮ್ಮ ಕೈನು ಬೆಂಡ್ ಇರಬಾರ್ದು, ನಿಮ್ಮದು ಬಟಕ್ಸ್ ಈ ಥರ ಹೋಗಿರಬಾರ್ದು. ಕಂಪ್ಲೀಟ್ಲಿ ನಿಮ್ಮದು ಟೇಬಲ್ ಹೇಗಿರುತ್ತೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ನಿಮ್ಮದು ವೇಟ್. ಓಕೆ, ಇಲ್ಲಿ ನೋಡ್ಕೊಳ್ಳಿ, ನಮ್ಮದು ಜಸ್ಟ್ ಲೋವರ್ ಬ್ಯಾಕ್ ಅಪ್ ಆ್ಯಂಡ್ ನಮ್ಮ ಬ್ಯಾಕ್ ಅನ್ನೋದು ನಾವು ತಲೆಯಿಂದ ಹೀಗೆ ಮೇಲ್ಗಡೆ ನೋಡ್ತೀವಿ ಒಂದು ಟೈಮು, ಆ್ಯಂಡ್ ನಮ್ಮ ಬ್ಯಾಕ್ ರೌಂಡ್ ಮಾಡಿಬಿಟ್ಟು ಕೆಳಗಡೆ ನೋಡ್ತೀವಿ. ಓಕೆ, ಇದೇ ಥರ ನಾವು ರಿಪೀಟ್ ಮಾಡ್ಕೊಳ್ಳೋಣ. ಇನ್ಹೇಲ್ 2, 3, 4, 5, 6, 7, 8, 9, 10. ಆರಾಮಾಗಿ ಕುತ್ಕೊಳ್ಳಿ. ಇವಾಗ ಏನು ಮಾಡೋಣ, ಲಾಸ್ಟಲ್ಲಿ 1 to 5 minutes ನಿಮಗೆ ಟೈಮ್ ಎಷ್ಟಿದೆ ಅಷ್ಟು ಟೈಮ್ ಕೊಟ್ಬಿಟ್ಟು ಅಲ್ಟರ್ನೇಟ್ ನಾನ್-ಸ್ಟಾಪ್ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೇನೆ. ಈ ಕೈಯಲ್ಲಿ ಚಿನ್ನ ಮುದ್ರೆ ಇಟ್ಕೊಳ್ಳಿ, ಯಾವುದಂದ್ರೆ ಲೆಫ್ಟ್ ಹ್ಯಾಂಡಲ್ಲಿ. ನಾವು ರೈಟ್ ಹ್ಯಾಂಡಲ್ಲಿ ಈ ಥರ ಕೈ ಸ್ಟ್ರೈಟ್ ಮಾಡಿಕೊಂಡು ನೋಡಿ, ಫಿಂಗರ್ ಸೆಕೆಂಡ್ ಆ್ಯಂಡ್ ಥರ್ಡ್. ಓಕೆ, ಇವಾಗ ಈ ಥರ ಸ್ಪ್ರೆಡ್ ಮಾಡ್ಕೊಬಿಡಿ, ಜೊತೆಗೆ ಇಟ್ಕೊಂಡು. ಓಕೆ, ನಾಸಿಕ ಮುದ್ರೆ ಈ ಥರ ಮಾಡಿಕೊಂಡು ಏನು ಮಾಡಿ, ರಿಲ್ಯಾಕ್ಸ್, ಕೈ ಹೀಗೆ ಇಟ್ಕೊಂಡ್ಬಿಟ್ಟು ಮಾಡಿಬಿಡಿ. ಆರಾಮಾಗಿ ಎಲ್ಬೋಸ್ ಡೌನ್ ಇಟ್ಕೊಳ್ಳಿ. ಸರಿನಾ, ಆರಾಮಾಗಿ ಕುತ್ಕೊಳ್ಳಿ. ನೀವು ಬೇಕಾದರೆ ವಾಲ್ ಸಪೋರ್ಟ್ ತೊಗೊಂಡ್ಬಿಟ್ಟು ನೀವು ಮಾಡ್ಕೋಬಹುದು. ಚೇರಲ್ಲಿ ಇದನ್ನು ಈ ಥರ ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆ, ಏನು ಮಾಡಿ, ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಳ್ಳಿ. ಫಸ್ಟು ಉಸಿರು ಬಿಡಿ ಲೆಫ್ಟ್ ನಾಸ್ಟ್ರಿಲಿಂದ. ಇನ್ಹೇಲಿಂಗ್ ಲೆಫ್ಟ್ ನಾಸ್ಟ್ರಿಲ್ ತಗೊಳ್ಳಿ, ಮತ್ತೆ ಲೆಫ್ಟ್ ನಾಸ್ಟ್ರಿಲ್ ಇವಾಗ ಬಂದ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಎಕ್ಸೇಲ್ ಥ್ರೂ ದಿ ರೈಟ್ ನಾಸ್ಟ್ರಿಲ್. ಇವಾಗ ಮತ್ತೆ ಎಕ್ಸೇಲ್ ಮಾಡಿರ್ತೀರ, ಸೇಮ್ ನಾಸ್ಟ್ರಿಲ್ ರೈಟ್ ನಾಸ್ಟ್ರಿಲಿಂದನೇ ಇನ್ಹೇಲ್ ಮಾಡಿ, ಮತ್ತೆ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಳ್ಳಿ, ಎಕ್ಸೇಲಿಂಗ್ ಲೆಫ್ಟ್ ನಾಸ್ಟ್ರಿಲ್. ಓಕೆ, ಇದೇ ಥರ ನಾವು 10 ಕೌಂಟ್ಸ್ ಮಾಡ್ಕೊಳ್ಳೋಣ. ಓಕೆ, ಸ್ಲೋ ಆಗಿ, ಎಷ್ಟು ಡೀಪಾಗಿ ಇನ್ಹೇಲ್ ಮಾಡ್ತೀರಾ, ಎಷ್ಟು ನಾರ್ಮಲ್ ಆಗಿ ಸ್ಮೂತಾಗಿ ಮಾಡ್ತೀರಾ, ಅದು ನಿಮಗೆ ಬೆನಿಫಿಟ್ಸ್ ಕೊಡುತ್ತೆ. ಓಕೆ, ನೋಡಿ, ಹೀಗೆ ಸ್ಟೆಪ್ ಆಗಿ ತಗೊಳ್ಬೇಡಿ, ಫೇಸ್ ಕಂಪ್ಲೀಟ್ಲಿ ಮಾಡಬೇಡಿ, ಮತ್ತು ನೋಸ್ಗೆ ಹೀಗೆ ಪ್ರೆಸ್ ಮಾಡಬೇಡಿ, ಆರಾಮಾಗಿ ಕಾಮಾಗಿ ಮಾಡಿ. ಲೆಟ್ಸ್ ಸ್ಟಾರ್ಟ್. 1 minute.
ನಿಮ್ಗೆ ನಾಡಿ ಶುದ್ಧಿ ಪ್ರಾಣಾಯಾಮ ಆದ್ಮೇಲೆ 1 ಮಿನಿಟ್ ಶವಾಸನ ರೆಸ್ಟ್ ಮಾಡ್ಕೊಳ್ಳಿ. ಓಕೆ, ಶವಾಸನದಲ್ಲಿ ಬಾಡಿ ಟೈಟ್ ಇರುತ್ತೆ, ರಿಲ್ಯಾಕ್ಸ್, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಾಮಾಗಿ. ಫೋಕಸ್ ಆನ್ ಅಬ್ಡಮಿನಲ್. ಓಕೆ, ನಿಮ್ಮ ಹೊಟ್ಟೆಗೆ ಫೋಕಸ್ ಮಾಡ್ಕೊಳ್ಳಿ. ಓಕೆ, ಇವಾಗೆಲ್ಲ ನೋಡಿರ್ಬೋದು ನಿಮ್ಮ ಮೈಂಡ್ ಕಂಪ್ಲೀಟ್ಲಿ, ನಿಮ್ಮ ಬಾಡಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿರುತ್ತೆ. ಮತ್ತು ಕಂಪ್ಲೀಟ್ಲಿ ಈ ಸೀಕ್ವೆನ್ಸ್ ಯೋಗ ಎಕ್ಸಸೈಸ್ ಬಂದುಬಿಟ್ಟು ನಿಮಗೆ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಆ್ಯಸ್ ವೆಲ್ ಆ್ಯಸ್ ನಿಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮದು ಡೈಲಿ ರೂಟೀನ್ಸ್ ನಿಮಗೆ ತುಂಬಾ ಆ್ಯಕ್ಟಿವ್ ಆಗಿ ಒಂದು ಕಾಮ್ನೆಸ್ ಆಗಿ ನಿಮ್ಮದು ಡೇ ಸ್ಟಾರ್ಟ್ ಆಗ್ಬೋದು. ಸರಿ, ನಿದ್ದೆಯಲ್ಲಿ ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ. ಓಕೆ, ಒಂದೇ ನೀವು ಹಾರ್ಟ್ಗೋಸ್ಕರ ಪ್ರಾಕ್ಟೀಸ್ ಮಾಡೋದ್ರಿಂದ ಇಷ್ಟು ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ. ಓಕೆ, ನಿಮ್ಮದು ಮತ್ತಂದರೆ ರೆಗ್ಯುಲರ್ ರೂಟೀನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ನಿಮ್ಮ ಫುಡ್ಡು, ಆಯಿಲಿ ಫುಡ್ ತಿನ್ನೋದು, ಪ್ಯಾಕ್ಡ್ ಫುಡ್ ತಿನ್ನೋದು ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ನೀರು ಕುಡಿಯೋದು ಚೆನ್ನಾಗಿ ಮಾಡ್ಕೊಳ್ಳಿ. ಸರಿನಾ? ಇದೇ ಥರ ನಿಮಗೆ ವೀಡಿಯೋಸ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ. ಮತ್ತಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಫೀಡ್ಬ್ಯಾಕ್ ಕೊಡೋದು ಮರೆಯೋಕ್ಕೆ ಹೋಗಬೇಡಿ, ಕಮೆಂಟ್ ಬಾಕ್ಸಲ್ಲಿ ಕೊಡಿ. ಓಕೆ, ಎಷ್ಟಾಗುತ್ತೆ ಅಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ತಪ್ಪದೆ. ಓಕೆ, ಧನ್ಯವಾದಗಳು.